ಆಚರಣೆಯ ಸಂದರ್ಭದಲ್ಲಿ ಇದರಲ್ಲಿ ರಾಜಕಾರಣ ಮಾಡದೆ ವಿರೋಧ ಪಕ್ಷದವರಾಗಿರ್ಬೋದು ಅಥವಾ ಸರ್ಕಾರದಲ್ಲಿದ್ದವರಾಗಿರ್ಬೋದು ಇಬ್ಬರು ಸೇರಿಕೊಂಡು ರಾಜ್ಯದ ಜನತೆಗೆ ಯಾರು ದುಃಖದಲ್ಲಿದ್ದಾರೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಕೆಲಸ, ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿರುವಂಥ ಟೈಮೇ ಹೊರತಾಗಿ ಇದರಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಟೈಮ್ ಅಲ್ಲ ಇದು. ನಾನು ಸುಮಾರು ಮಾಧ್ಯಮದಲ್ಲಿ ಬೆಳಗ್ಗೆಯಿಂದ ನಿನ್ನೆ ರಾತ್ರಿಯಿಂದ ಏನು ತಾವೆಲ್ಲ ಬಿಂಬಿಸ್ತಾ ಇದ್ದೀವಿ, ನಾನು ಗಮನಿಸ್ತಾ ಇದ್ದೀನಿ. ನಿಜವಾಗ್ಲೂ ನಿಮಗೆಷ್ಟು ಇದ್ರ ಬಗ್ಗೆ ಜವಾಬ್ದಾರಿ ಇದೆಯೋ ನಮಗೂ ಅಷ್ಟೇ ಕಾಳಜಿ ಜವಾಬ್ದಾರಿ ಇದೆ. ಇದನ್ನು ಯಾರು ಹೊರಬೇಕು, ಏನು ಮಾಡಬೇಕು ಅನ್ನೋದನ್ನ ಘಟನೆ ನಡೆದು ಹೋಗ್ಬಿಟ್ಟಿದೆ. ಘಟನೆಯನ್ನು ನೀವು ಹೇಳಿದ ಹಾಗೆ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡು ಸರಿ ಮಾಡ್ಬೋದಾಗಿತ್ತು, ಮತ್ತೊಂದು ಮಾಡ್ಬೋದಾಗಿತ್ತು, ಅದು ಬೇರೆ ವಿಚಾರ. ಈ ಘಟನೆ ನಡೆದು ಹೋಗ್ಬಿಟ್ಟಿದೆ. ಇದನ್ನ ಇನ್ನು ಹೆಂಗೆ ಸುಧಾರಣೆ ಮಾಡಬೇಕು, ಹೇಗೆ ಇದನ್ನು ಪಾಪ ಸಾಂತ್ವನ ಹೇಳಬೇಕು, ಅವ್ರಿಗೆ ಏನು ಹೇಗೆ ಯಾವ ರೀತಿ ನ್ಯಾಯ ದೊರಕಿಸ್ಕೊಳ್ಬೇಕು ಆ ಪ್ರಯತ್ನ ಮಾಡಬೇಕು. ಆ ಶಬ್ದ ನಾನು ಬಳಸ್ತೀನಿ. ಸಂಬಂಧ ಬೇರೆ ಬೇರೆ. ಯಾಕಂತಂದ್ರೆ ಇದು ಅಚಾನಕ್ ಆಗಿ ಈ ರೀತಿ ಆಗ್ಲಿ ಅಂತ ಸರ್ಕಾರ ಆಗಲಿ ನಾವಾಗಿ ಅಥವಾ ಮಾಧ್ಯಮದವರಾಗಲಿ ಬಯಸ್ಬೋದಾ? ನಾವೆಲ್ಲ ಜವಾಬ್ದಾರಿ ಬಯಸ್ಬೋದಾ? ಯಾರಾದ್ರೂ ಬಯಸ್ಬೋದಾ? ಬಯಸ್ಲಿಕ್ಕಂದ್ರೂ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬಹಳಷ್ಟು ಬರೀ ಅವ್ರು ಕಳ್ಕೊಂಡಿದ್ದಾರೆ, ಅವ್ರಿಗೆ ದುಃಖ ಆಗಿದೆ, ನಾವು ಅವ್ರ ದುಃಖದಲ್ಲಿ ಭಾಗಿಯಾಗಿಲ್ಲ ಅಂತ ಅಲ್ಲ, ನಮಗೂ ಕೂಡ ಅತ್ಯಂತ ಕಾಳಜಿ ಇದೆ, ನಮಗೂ ಕೂಡ ಅತ್ಯಂತ ದುಃಖ ಆಗಿದೆ ಅಂತ ಹೇಳಿ